ಕರ್ಕಾಟಕ ರಾಶಿಯವರಿಗೆ ಕಾರ್ಕೋಟಕ ಕಾಳಸರ್ಪ ಯೋಗ. ಎಸ್, ಏನಂದ್ರೆ ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ಕೇತು ಇದ್ದಾಗ 8ನೇ ರಾಶಿಯಲ್ಲಿ ರಾಹು ಇದ್ದಾಗ ಅದನ್ನ ಕಾರ್ಕೋಟಕ ಕಾಳಸರ್ಪ ಯೋಗ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಡಿಸೆಂಬರ್ 5ನೇ ತಾರೀಕು 6ನೇ ತಾರೀಕಿನ ತನಕ ನಿಮ್ಮ ರಾಶಿಯಿಂದ 2ನೇ ರಾಶಿ ಅಂದ್ರೆ ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಹಾಗೂ ನಿಮ್ಮ ರಾಶಿಯಿಂದ 8ನೇ ರಾಶಿ ಅಂದ್ರೆ ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇರ್ತಾನೆ. ಸೊ ಈ ರಾಹು ಕೇತು ಗ್ರಹಗಳು 2 ಹಾಗೂ 8ನೇ ರಾಶಿಯಲ್ಲಿ ಬಂದಾಗ ಅದನ್ನ ಕಾರ್ಕೋಟಕ ಕಾಳ ಸರ್ಪ ಯೋಗ ಅಂತ ಕರಿತೇವೆ. ಕರ್ಕಾಟಕ ರಾಶಿಯವರಿಗೆ ಪ್ರಸಕ್ತ ಡಿಸೆಂಬರ್ 5-6ನೇ ತಾರೀಕಿನ ತನಕ ಇದೇ ವಿಶೇಷವಾಗಿರತಕ್ಕಂತಹ ಕಾಳಸರ್ಪ ಯೋಗ ದೋಷ ಇದೆ. ಈ ಒಂದು ವಿಶೇಷವಾದ ಕಾಳಸರ್ಪ ಯೋಗ ದೋಷದ ಪ್ರಭಾವ ಇಲ್ಲಿ ತನಕ ಆಲ್ರೆಡಿ ನೀವು ಅನುಭವಿಸಿರಬಹುದು ಕರ್ಕಾಟಕ ರಾಶಿಯವರು, ಅಥವಾ ಮುಂದೆ ಡಿಸೆಂಬರ್ ತನಕ ಅನುಭವಿಸುವ ಸಾಧ್ಯತೆಗಳಿರ್ತದೆ. ಅದು ಯಾವ ಲಕ್ಷಣಗಳು, ಏನು ಪರಿಹಾರ, ಇದು ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ವಿಷಯ ತಲುಪಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡ್ರಂತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಪೇಜ್ ಫಾಲೋ ಮಾಡ್ಕೊಳ್ಳಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕಮೆಂಟ್ ಮಾಡಿ. ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ, ಅಪರೂಪದಲ್ಲಿ ಅದಕ್ಕೆ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಕರ್ಕಾಟಕ ರಾಶಿಯವರಾಗಿದ್ದು ಅಚಾನಕ್ ಘಟನೆಗಳು, ಅಚಾನಕ್ ಬದಲಾವಣೆಗಳನ್ನೇನಾದರೂ ನೀವು ಅನುಭವಿಸ್ತಾ ಇದ್ರೆ, ಜೀವನದಲ್ಲಿ ಸಡನ್ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತಾರಲ್ಲ, ಸಡನ್ ಆಗಿ ಹಿಂಗೆ ಅನಿರೀಕ್ಷಿತವಾಗಿ ಹಿಂಗೆಲ್ಲ ಆಗೋಯ್ತು, ಏನೆಲ್ಲ ಆಗೋಯ್ತು, ತಲೆ ಎಲ್ಲ ಕೆಟ್ಟೋಯ್ತು ನನಗೆ ಅಂತ ಹಿಂಗಾಗುತ್ತೆ ಅಂತಲೇ ಅನ್ಕೊಂಡ್ರಲ್ಲ ನಾನು. ಸಡನ್ನಾಗಿ ಹಿಂಗೆ ಆಗೋಯ್ತು, ಸಡನ್ನಾಗಿ ಅದೋಯ್ತು, ಸಡನ್ನಾಗಿ ಇದು ಬಂತು, ಅದಾಯ್ತು, ಇದು ಒಳ್ಳೆಯದು ಸಡನ್ನಾಗಿ ಆಗುತ್ತೆ, ಕೆಟ್ಟದು ಸಡನ್ನಾಗಿ ಆಗುತ್ತೆ. ಸಡನ್ನಾಗಿ ಯಾವುದೋ ಗಾಡಿ ಎಲ್ಲ ತಗೊಂಡು ಸಡನ್ನಾಗಿ ಅದ್ಭುತವಾಗೂ ಆಗ್ಬಿಡುತ್ತೆ. ಸಡನ್ನಾಗಿ ಯಾರಿಗೋ ಹುಷಾರಿಲ್ಲ, ಏನೋ ಸೀರಿಯಸ್ಸು, ಮತ್ತೊಂದೇನೋ ಆಗುತ್ತೆ. ಈ ಸಡನ್ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತೀವಲ್ಲ, ಆ ಸಡನ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಇದೇ ವಿಶೇಷವಾಗಿರತಕ್ಕಂತಹ ಕಾರ್ಕೋಟಕ ಕಾಳಸರ್ಪ ಯೋಗ ದೋಷದಿಂದಾಗಿಯೇ ಬರತಕ್ಕಂಥದ್ದು. ಇದನ್ನು ನೆನ್ಪಿಟ್ಕೋಬೇಕು. ಅದ್ರ ಜೊತೆಗೆ ಅನಿರೀಕ್ಷಿತ ಘಟನಾವಳಿಗಳು ಸಿಕ್ಕಾಬಿಟ್ಟೆ ಇರ್ತದೆ. ದಿನ ಇವತ್ತೇನಪ್ಪ ಅನಿರೀಕ್ಷಿತ, ಇನ್ನೇನಾಗ್ಬೋದಪ್ಪ ಇವತ್ತು ಅನ್ನೋ ಥರ ಆಶ್ಚರ್ಯಕರವಾಗಿರುತ್ತೆ. ಇನ್ನು 2ನೇದಾಗಿ ಹಣಕಾಸಿನಲ್ಲಿ ಏರುಪೇರು ಆಗ್ತಕ್ಕಂಥದ್ದು. ಹಣ ಬರುವುದು ಹೋಗುವುದು ಎರಡೂ ಸಹ ಅನ್ಪ್ರಿಡಿಕ್ಟಬಲ್ ಆಗಿಬಿಡುತ್ತೆ. ಯಾವಾಗ ದುಡ್ಡು ಬರುತ್ತೆ, ಯಾವಾಗ ದುಡ್ಡು ಹೋಗುತ್ತೆ, ಏನೂ ಹೇಳೋಕ್ಕಾಗ್ತಾ ಇಲ್ಲ. ಇವತ್ತು ದುಡ್ಡಿಲ್ಲ ಅನ್ಕೊಂತೀನಿ, ಒಂದು ಸೆಕೆಂಡಿಗೆ ದುಡ್ಡು ಬಂದುಬಿಟ್ಟಿರುತ್ತೆ, ಒಂದು ನಿಮಿಷಕ್ಕೆ ದುಡ್ಡು ಬಂದುಬಿಟ್ಟಿರುತ್ತೆ. ಅದು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸರಿ ಬಿಡಪ್ಪ ದುಡ್ಡು ಬಂತು ಅನ್ಕೊಂಡಿರ್ತೀನಿ, ಅದಕ್ಕೆ ನೆಕ್ಸ್ಟ್ ಗಳಿಗೆ ಆ ದುಡ್ಡೆಲ್ಲ ಖರ್ಚಾಗ್ಬಿಡುತ್ತೆ. ಅದಕ್ಕೆ ಖರ್ಚು ಕಾಯ್ತಾ ಇರುತ್ತೆ ದುಡ್ಡುಗೋಸ್ಕರನೇ ಅಂತ. ಸೊ ಸೇವಿಂಗ್ಸ್ನಲ್ಲಿ ದುಡ್ಡನ್ನ ಉಳಿತಾಯ ಮಾಡೋದು ಬಹಳ ಕಷ್ಟ ಆಗ್ಬಿಟ್ಟಿದೆ, ಅದೇ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಅನ್ನೋ ರೀತಿ ಆಗ್ತಕ್ಕಂಥದ್ದು. ಇದೆಲ್ಲದೂ ಸಹ ಈ ಕಾಳಸರ್ಪ ಯೋಗ ದೋಷ ಕರ್ಕಾಟಕ ರಾಶಿಯವರಿಗೆ ಕೊಡ್ತಾ ಇರುವಂಥದ್ದು. ಇನ್ನು ಕುಟುಂಬದಲ್ಲಿ ಅಸಮಾಧಾನ. ಈ ಕುಟುಂಬದಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು. ಈಗ ಅಕ್ಕ ತಮ್ಮ, ಅಣ್ಣ ತಂಗಿ, ಅಣ್ಣ ತಮ್ಮ, ಆಮೇಲೆ ಇನ್ನೊಂದು ಯಾರೋ, ಈ ಥರ ಒಡ ಹುಟ್ಟಿದವರಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಕ್ಕಂಥದ್ದು. ಆಮೇಲೆ ಅಪ್ಪನಿಗೆ ಮಗನ ಬಗ್ಗೆ ತಪ್ಪು ತಿಳ್ಕೊಳ್ಳೋದು, ಮಗ ಅಪ್ಪನ ಬಗ್ಗೆ ತಪ್ಪು ತಿಳ್ಕೊಂಡಿರೋದು, ಇಬ್ಬರು ಸೇರಿ ಮಕ್ಕಳ ಬಗ್ಗೆ ತಪ್ಪು ತಿಳ್ಕೊಳ್ಳೋದು, ಈ ಥರ ಏನೋ ಒಂದು ಕುಟುಂಬದಲ್ಲೇ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಕ್ಕಂಥದ್ದು. ಮಾತಿನ ಕಾರಣಕ್ಕೆ ಜಗಳ. ಒಂದು ಮಾತಾಡ್ಬಿಟ್ರೆ ಸಾಕು, ಅದನ್ನೇ ಏನೋ ದೊಡ್ಡ ಇಶ್ಯೂ ಮಾಡಿ ಗಲಾಟೆ ಮಾಡಿಬಿಡುವಂಥದ್ದು ಫ್ಯಾಮಿಲಿನಲ್ಲಿ, ಈ ಥರ ಆಗ್ತಕ್ಕಂಥದ್ದು. ಆಮೇಲೆ ಮಾತು ತೀಕ್ಷ್ಣ ಆಗ್ಬಿಡುತ್ತೆ, ಒಂಥರ ಸೂಜಿ ಚುಚ್ಚದಂಗೆ ಮಾತಾಡ್ತೀರಾ ನೀವು. ಸೊ ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತ ಆದರೆ ನಿಮಗೆ ಕಾಳಸರ್ಪ ಯೋಗ ದೋಷ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಹಾಗೂ ಗೊತ್ತಿದ್ದೋ ಗೊತ್ತಿಲ್ಲದೋ ನೀವು ಕಾರ್ಕೋಟಕ ಕಾಳಸರ್ಪ ಯೋಗ ದೋಷ ಇದ್ದರೆ ನಿಮಗೆ ಗೊತ್ತಿಲ್ಲದಂಗೆ ಇನ್ನೊಬ್ರಿಗೆ ಬೇಸರ ಆಗೋ ಥರನೇ ಮಾತಾಡ್ತೀರಾ ನೀವು. ಅಂದರೆ ಅನ್ನೋಯಿಂಗ್ಲಿ ಅಂತ ನಿಮಗೆ ಗೊತ್ತೇ ಇಲ್ಲ, ನೀವು ಮಾತಾಡೋದ್ರಿಂದಾಗ ಅವ್ರಿಗೆ ಬೇಜಾರಾಗ್ತಾ ಇದೆ ಅಂಥೇಳಿ ನೀವು ಯಾರು ಏನು ಬೇಕಾದ್ರೆ ಮಾತಾಡ್ತಾ ಇದ್ರ. ಅದ್ರ ಎರಡೇ ಇರ್ತಕ್ಕಂಥದ್ದು ತುಂಬ ಹರ್ಟ್ ಆಗ್ತಾರೆ, ನಿಮ್ಮ ಬಗ್ಗೆ ತುಂಬ ಬೇಸರ ಮಾಡ್ಕೊಂಡು ಎದ್ದೋಗ್ತಾರೆ. ಅದರ ದುಷ್ಪ್ರಭಾವ ನೀವು ಅನುಭವಿಸ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಮಾನಸಿಕ ಒತ್ತಡ ಹಾಗೂ ಭಯ. ಕರ್ಕಾಟಕ ರಾಶಿಯವರಿಗೆ ಭಯ ಅಂದರೆ ಏನು ಅಂತಲೇ ಗೊತ್ತಿರಲ್ಲ, ಆ ಥರ ಜೀವನ ಮಾಡೋವಂಥವ್ರು. ಅಂತಹ ನಿಮಗೇನೇ ಭಯ ಹುಟ್ಟಿಸ್ತದೆ ಅಂತಂದರೆ ಇನ್ನು ಕಾರ್ಕೋಟಕ ಕಾಳಸರ್ಪ ಯೋಗ ದೋಷ ಎಷ್ಟು ಪವರ್ಫುಲ್ ಆಗಿರಬೇಕು. ನಿಮಗೆ ಮೆಂಟಲ್ ಪ್ರೆಷರ್, ಮಾನಸಿಕ ಒತ್ತಡ ಕ್ರಿಯೇಟ್ ಮಾಡ್ತದೆ ಅಂತಂದರೆ ಆ ಕಾರ್ಕೋಟಕ ಕಾಳಸರ್ಪ ಯೋಗ ದೋಷ ಎಷ್ಟು ಪವರ್ಫುಲ್ ಆಗಿರಬೇಕು. ಏನೋ ಒಂಥರ ಗೊತ್ತಿಲ್ಲದ ಭಯ, ಏನೋ ಒಂಥರ ಗೊತ್ತಿಲ್ಲದಂತಹ ಗೊಂದಲ, ಅದು ಏನಾಗ್ತಿದೆ ಅಂತ ಗೊತ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ, ನಂಗೆ ಯಾಕೋ ಒಂಥರ ಅನ್ಈಸಿ ಆಗ್ತಾ ಇದೆ
ಅನ್ನೋ ಥರ ತುಂಬ ಯೋಚನೆ ಆಗ್ತಕ್ಕಂಥದ್ದು. ಇದೆಲ್ಲ ಕಾರ್ಕೋಟಕ ಕಾಳ ಸರ್ಪ ಯೋಗ ದೋಷದ ಪ್ರಭಾವ ಕರ್ಕಾಟಕ ರಾಶಿಯ ಮೇಲೆ ಆಗ್ತಾ ಇರುವಂಥದ್ದು. ಇಲ್ಲಿ ತನಕನೇ ಆಗಿರಬೇಕು, ಇಲ್ಲ ಅಂದರೆ ಡಿಸೆಂಬರ್ 5 ತಾರೀಕು ಕೂಡ ಯಾವ ಬೇಕಾದ್ರೂ ಶುರು ಆಗಬಹುದಾಗಿರ್ತಕ್ಕಂಥದ್ದು. ಸೊ ಆದ್ದರಿಂದಾಗಿ ಇದಕ್ಕೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿಯೇ ಅಸ್ತ್ರ. ಇದನ್ನೇ ಮಾಡಬೇಕು, ಮಾಡಿಕೊಂಡಾಗೆ ಇದು ಕಂಟ್ರೋಲಿಗೆ ಬರ್ತಕ್ಕಂಥದ್ದು. ಸಂಪೂರ್ಣ ನಿವಾರಣೆ ಮಾಡಲಿಕ್ಕಾಗಲ್ಲ, ಅಟ್ಲೀಸ್ಟ್ ಅದನ್ನು ಅಂಡರ್ ಕಂಟ್ರೋಲ್ ತಂದ್ಕೊಂಡ್ಬಿಡ್ಬೋದು. ನಾವು ಹೇಳ್ದಂಗೆ ಅಂದರೆ ಅದರ ದುಷ್ಪ್ರಭಾವ ತುಂಬ ಕಡಿಮೆ ಮಾಡಿ ಒಳ್ಳೆ ಆರಾಮಾಗಿ ಸುಖವಾಗಿ ನಾವಿರೋಂಗೆ ನೋಡ್ಕೊಂಡ್ಬಿಡ್ಬೋದು. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಅದನ್ನು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಕಾಳಸರ್ಪ ಯೋಗ ದೋಷದ ಬಗ್ಗೆ ನಾನೇನು ಇಲ್ಲಿ ತನಕ ಹೇಳಿದ್ದೇನೆ, ಅದರಲ್ಲಿರುವ ಎಲ್ಲ ನೆಗೆಟಿವ್ ಅಂಶಗಳು ಪರಿಹಾರವಾಗಬೇಕು ಹಾಗೂ ಪಾಸಿಟಿವ್ ಅಂಶಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಈ ಒಂದು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಬಹಳ ಮುಖ್ಯ. ನಾಗಾರಾಧನೆಯಲ್ಲಿ ಹಲವಾರು ವಿಧಗಳಿವೆ. ಆಶ್ಲೇಷ ಬಲಿ ಬೇರೆ, ಸರ್ಪ ಸಂಸ್ಕಾರ ಬೇರೆ, ನಾಗ ಪ್ರತಿಷ್ಠೆ ಬೇರೆ, ಕಾಳಸರ್ಪ ದೋಷ ಬೇರೆ, ಎಲ್ಲ ಬೇರೆ ಬೇರೆ. ಟೈಪ್ 1 ಡಯಾಬಿಟೀಸು, ಟೈಪ್ 2 ಡಯಾಬಿಟೀಸು ಎಲ್ಲ ಬೇರೆ ಬೇರೆ ಇದ್ದಂಗೆ ಇದೆಲ್ಲ ಬೇರೆ ಬೇರೆ. ಇದು ನಾವೇನು ಮಾಡ್ತಾ ಇದ್ದೇವೆ, ಕಾಳಸರ್ಪಯೋಗ ದೋಷ ಪರಿಹಾರವಾಗಬೇಕು ಅಂತ ನಿಖರವಾಗಿ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಧನಲಕ್ಷ್ಮಿ ಹೋಮ ಇರುತ್ತೆ, ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ. ಯಾಕೆಂದರೆ ಸರ್ಪದೋಷದಿಂದಾಗಿ ಸಂತಾನದ ವಿಚಾರಗಳಲ್ಲಿ ಸಮಸ್ಯೆ ಆಗಬಾರದು ಅನ್ನುವ ದೃಷ್ಟಿಕೋನದಿಂದ ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ ಇರುತ್ತೆ, ಶನಿ ಶಾಂತಿ ಹೋಮ ಇರುತ್ತೆ, ನವಗ್ರಹ ಶಾಂತಿ ಹೋಮ ಇರುತ್ತೆ. ಬಟ್ ಮುಖ್ಯವಾಗಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಾಡಿ ನಿಮಗೆ ವಿಶೇಷವಾದಂತಹ ಪ್ರಸಾದದ ಬಾಕ್ಸ್ ಕಳಿಸ್ಕೊಡ್ತೇವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇರತಕ್ಕಂಥದ್ದೇ ಈ ಕಾಳ ಸರ್ಪ ಯೋಗ ದೋಷ ನಿವಾರಕ ಒಂದು ಮಣಿಯನ್ನು ಕೊಡ್ತಾ ಇದ್ದೇವೆ ನಿಮಗೆ. ಸ್ಕ್ರೀನ್ ಮೇಲೆ ಸಹ ನಿಮಗೆ ಕಾಣ್ತಾ ಇರ್ತದೆ. ಈ ಒಂದು ವಿಶೇಷವಾಗಿರತಕ್ಕಂಥ ಮಣಿಯನ್ನು ನೀವು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು. ನೀವು ಒಂದು ಕಪ್ಪು ದಾರದಲ್ಲೋ ಅಥವಾ ಬೆಳ್ಳಿ ಚೈನ್ನಲ್ಲೋ, ಯಾವುದೋ ಪರವಾಗಿಲ್ಲ, ಕೆಂಪು ದಾರದಲ್ಲೋ ನೀವು ಕುತ್ತಿಗೆಯಲ್ಲಿ ಕಟ್ಕೊಳ್ಬಹುದು. ಇಲ್ಲಾಂದರೆ ನಿಮ್ಮ ಪರ್ಸ್ ಎಲ್ಲರೂ ಇಟ್ಕೊಳ್ಬಹುದು. ನಿಮ್ಮ ಶರೀರದಲ್ಲಿ ಅಥವಾ ನಿಮ್ಮ ಪರ್ಸ್ ಬ್ಯಾಗಲ್ಲಿ ಇಟ್ಕೊಂಡ್ರೂ ಆಗ್ತದೆ. ಈ ವಿಶೇಷವಾಗಿರತಕ್ಕಂತಹ ಕಾಳಸರ್ಪ ದೋಷ ನಿವಾರಕ ಒಂದು ಮಣಿಯನ್ನ. ಇದರ ಜೊತೆಯಲ್ಲಿ ನೆಕ್ಸ್ಟ್ ಏನಿರ್ತದೆ, ಎಲ್ಲ ಹೋಮಗಳ ಭಸ್ಮ ಇರ್ತದೆ, ನೀವು ಹಚ್ಕೊಳ್ಬಹುದು. ಹಾಗೂ ಆಶ್ಲೇಷ ಬಲಿ ಪೂಜೆ, ನಾಗಾರಾಧನೆ ಮಾಡಿದಾಗ ಅರಿಶಿನ ಪ್ರಸಾದ, ವಿಶೇಷವಾಗಿ ಅರಿಶಿನ ಪ್ರಸಾದ ಇರ್ತದೆ. ಈ ಅರಿಶಿನ ಪ್ರಸಾದ ಜೊತೆಯಲ್ಲಿ ಬರತಕ್ಕಂಥದ್ದು ಏನಪ್ಪಾ ಅಂದರೆ ನಾಗಿನ್ ನಾಗಬಿಂಬಗಳು, 2 ವಿಶೇಷವಾಗಿರತಕ್ಕಂಥ ನಾಗಬಿಂಬಗಳನ್ನು ನಾವು ಕಳಿಸ್ಕೊಡ್ತಾ ಇದ್ದೇವೆ. ರಾಹು ಕೇತು ಅಂತ. ಸೊ ರಾಹುಕೇತು ಗ್ರಹಗಳೇ ಕಾಳಸರ್ಪ ಯೋಗ ದೋಷ ಸೂಚಕಗಳಾದ್ದರಿಂದ ಈ ನಾಗಿನ್ ಬಿಂಬಗಳನ್ನು ನಿಮ್ಮ ಕೈ ಸೇರಿದ ನಂತರ ಯಾಕೆಂದರೆ ನಿಮ್ಮ ಹೆಸರಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಬಳಕೆ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಜೊತೆಗೆ ಎಲ್ಲ ಪ್ರಸಾದ ಜೊತೆಗೆ ಈ ನಾಗಿನ್ ನಿಮಗೆ ಏನು ಕಳಿಸ್ಕೊಡ್ತೇವೆ, ಇದು ಪೋಸ್ಟ್ ಮೂಲಕ ಬಂದು ನಿಮಗೆ ಸೇರ್ತದಲ್ಲ, ಸೇರಿದ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಈ ನಾಗಿನ್ ಬಿಂಬಗಳನ್ನು ಅಂಗೈಯಲ್ಲಿ ಇಟ್ಕೊಳ್ಳಿ. ₹1 ಒಂದು 6 ಕಾಯಿನ್ ಇದರಲ್ಲಿ ಇಟ್ಕೊಳ್ಳಿ. ₹1 ₹2 ಒಟ್ಟು ಒಂದು 6 ಕಾಯಿನ್ ಇದರೊಳಗಡೆ ಇಟ್ಕೊಳ್ಳಿ. ಮುಷ್ಟಿ ಕಟ್ಟಿಕೊಂಡು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸ್ಬಿಟ್ಟು ಇದನ್ನು ನಿಮ್ಮ ಮನೆ ಹತ್ತಿರ ಇರುವ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ಆಯಿತು. ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ಕೆಲವರು ಹೇಳ್ತಾರೆ, ಗುರುಳೆ ನಮ್ಮ ಮನೆ ಹತ್ರ ಈಶ್ವರಂದಿದೆ, ಆಯಿತು. ಸುಬ್ರಹ್ಮಣ್ಯ ಓಕೆ, ವೆಂಕಟೇಶ್ವರ ಓಕೆ, ಯಾವ ಅಮ್ಮನವರ ದೇವಸ್ಥಾನ, ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ನಿಮ್ಮ ಮನೆಯ ಬಳಿ ಇರತಕ್ಕಂಥ ದೇಗುಲದಲ್ಲಿ ನಿಮ್ಮ ಕೈಯಿಂದ ನಾಗಿನ್ ಬಿಂಬಗಳು ₹1 6 ಕಾಯಿನು ನೀವು ಅಳಿಸ್ಬಿಟ್ಟು ಆ ಹುಂಡಿಲಿ ಹಾಕ್ಬಿಟ್ರೆ ಮುಗೀತು, ಫಿನಿಶ್. ನೋಡಿ, ನಿಮ್ಮ ಹೆಸರಿನಲ್ಲಿ ಹೋಮ ಆಗ್ತದೆ. ಲೈವ್ ಆಗಿ ನಿಮ್ಮ ಹೆಸರು ಹೋಮ ಸಂಕಲ್ಪ ಆಗುವಂಥದ್ದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿರತಕ್ಕಂಥ ಈ ಒಂದು ಕಾಳಸರ್ಪ ಯೋಗ ದೋಷ ನಿವಾರಕ ಒಂದು ಮಣಿಯನ್ನು ಸಹ ನಿಮಗೆ ಕೊಡ್ತಾ ಇದ್ದೇವೆ. ಅದನ್ನು ನೀವು ಧಾರಣೆ ಮಾಡ್ಕೊಳ್ಳೋಕ್ಕೆ. ಹಾಗೂ ನಾಗಿನ್ ಬಿಂಬ ಸಮರ್ಪಣೆ ಅಂತ, ನಾಗಿನ್ ಬಿಂಬಗಳು ನಿಮ್ಮ ಕೈಯಾರೆ ನೀವೇ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡ್ತೀರಾ ಆ ಒಂದು 6 ಕಾಯಿನ್ ಜೊತೆಗೆ ಅಂದಾಗ ಕಾಳಸರ್ಪ ಯೋಗ ದೋಷ ನಿವಾರಣೆ ಆಯ್ತಲ್ಲ, ಸಂಪೂರ್ಣವಾಗಿ ಅದ್ಭುತ ಆಯ್ತಲ್ಲ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನವನ್ನು ಡೈಲಿ ಹಣೆಗೆ ಹಚ್ಕೊಳ್ತಾ ಇದ್ದೀರಾ. ಕಾಳಸರ್ಪ ಯೋಗ ದೋಷ ಸಂಪೂರ್ಣ ಹಾಗೆ ಅದು ನೀವು ಇದು ತುಂಬ ಕಡಿಮೆ ಆಗಿಬಿಡ್ತದೆ. ಸೊ ಅದರ ದುಷ್ಪ್ರಭಾವಗಳೆಲ್ಲ ಕಡಿಮೆ ಆಗಿಬಿಡುತ್ತೆ, ಸಂಪೂರ್ಣವಾಗಿ ಅನುಕೂಲ ಆಗುತ್ತೆ ನಿಮಗೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನಾನೇ ಲೈವಲ್ಲಿ
2ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡ್ತೇವೆ. ನಿಮ್ಮ ಕೈಲಿ ಪ್ರಸಾದ ಸಿಕ್ಕ ನಂತರ ನೀವು ಅದನ್ನು ತಲೆಗೆ ನೀವು ಮಾಡಿಸ್ಬಿಟ್ಟು ದೇವಸ್ಥಾನದ ಹುಂಡಿಲಿ ಹಾಕ್ಬಿಟ್ರೆ ಆಗೋಯ್ತು, ಸಿಂಪಲ್. ಸೊ ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಏನಾದರೂ ವಿಚಾರ ಇದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗಿ ಕಮೆಂಟ್ಸ್ನ ಓದ್ತಾ ಇರ್ತಾನೆ. ನಮಗೆ ವಾಟ್ಸಪ್ ಅಥವಾ ಕಾಲ್ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಪೇಜ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.